ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶ್ವಿನ್. ಇವತ್ತೇನಪ್ಪ ಟಾಪಿಕ್ ಅಂತಂದ್ರೆ, ನಾನು ಮೊಹಬ್ಬತ್ ಕಾ ಶರ್ಬತ್ ಅಂಗಡಿನ ನಾನು ಇಡ್ತಿದ್ದೀನಿ. ಎಲ್ಲಿ ಇಡ್ತಿದ್ದೀನಿ ಅಂತ ಅಂದ್ರೆ, ಮೈಸೂರು ಜಿಲ್ಲೆ ಕೇರ್ನಗರ ತಾಲೂಕು ಅಲ್ಲಿ ಇಡ್ತಿದ್ದೀನಿ. ಯಾವ್ಯಾವ ಥರ ಜನ ಬರ್ತಾರೆ ಮತ್ತೆ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ನನಗೆ, ಹೇಗೆಲ್ಲ ಆಯಿತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಎಷ್ಟು ಬಂಡವಾಳ ಹಾಕಬೇಕು ಅನ್ನೋದನ್ನ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಮೊಹಬ್ಬತ್ ಕಾ ಶರ್ಬತ್ನ ಮಾರಿ ಎಷ್ಟು ಸಂಪಾದನೆ ಮಾಡೋದು ಅನ್ನೋದನ್ನ ಫುಲ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಮತ್ತು ಮೊಹಬ್ಬತ್ ಕಾ ಶರ್ಬತ್ನ ಹೇಗೆ ಮಾಡೋದು, ಯಾವ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ಕಸ್ಟಮರ್ಸ್ನ ಯಾವ ಥರ ಬರೋ ಥರ ಮಾಡ್ಕೋಬೇಕು, ಯಾವ ಥರ ಸೆಳಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ಮಿನಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು, ಚಿಕ್ಕದ್ರಿಂದನೇ ನೀವು ಬಿಸ್ನೆಸ್ನ ಮಾಡಬೇಕು, ಲೋ ಇನ್ವೆಸ್ಟ್ಮೆಂಟಲ್ಲೇ ಮಾಡ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಈ ವಿಡಿಯೋನ ಫುಲ್ ನೋಡಿ. ನಿಮಗೆ ಫುಲ್ ಐಡಿಯಾ ನಿಮಗೆ ಬರುತ್ತೆ. ಪ್ರತಿ ಒಂದು ನಾನು ಫುಲ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ 10 ಲೀಟರ್ ಹಾಲು ತಂದಿದ್ದೀನಿ. ಇವಾಗ 10 ಲೀಟರ್ ಹಾಲ್ಗೆ 5 ಲೀಟರ್ ನೀರ್ನ ಮಿಕ್ಸ್ ಮಾಡ್ತೀನಿ. ಇನ್ನೊಂದು ಲೀಟ್ರು ತಗೋತೀನಿ ನೀರು. ಇವಾಗ 2 ಲೀಟರ್ ಐತೆ, 4 ಲೀಟರ್ ಐತೆ. ಇವಾಗ 10 ಲೀಟರ್ ಹಾಲು ತಂದಿದ್ದೀನಿ. ಬನ್ನಿ, ಎಲ್ಲಾನು ಇವಾಗ ಇದಕ್ಕೆ ಹಾಕೊಳ್ಳೋದ. ಎಲ್ಲಾನು ಇದಕ್ಕೆ ಹಾಕೊಂಡು ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತೆ ಕಲ್ಲಂಗಡಿ ಹಣ್ಣು ಇಲ್ಲೇ ಐತೆ. ಕಲ್ಲಂಗಡಿ ಹಣ್ಣು ಮತ್ತೆ ರೋಸ್ ಸಿರಪ್ ಎರಡೂ ಐತೆ ಇಲ್ಲಿ. ಹಾಯ್ ಗೈಸ್, ನೀವು ಇಲ್ಲಿ ಏನು ನೋಡ್ತೀರಾ ಅಂತಂದರೆ, ಇದು ರೋಸ್ ಸಿರಪ್. ಇದು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಇದು ಯಾವ್ದ್ರಲ್ಲಿ ಮಾಡಿರೋದು ಅಂತಂದರೆ, ಇದು ಸ್ವಲ್ಪ ಕ್ಯಾರೆಟು ಸ್ವಲ್ಪ ತರಕಾರಿಗಳನ್ನ ಉಪಯೋಗಿಸಿದ್ದಾರೆ. ಮತ್ತು ರೋಸ್ ಅಲ್ಲಿ ಮಾಡಿರೋ ಅಂಥದ್ದು. ಇದು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಿರ್ತಾರೆ. ಇದು ಏನಕ್ಕೆ ಅಂತಂದರೆ, ಸ್ವಲ್ಪ ಚೆನ್ನಾಗಿ ನ್ಯಾಚುರಲ್ ಆಗಿ ಥರ ಕುಡಿದ್ರೆ ಅನಿಸ್ಲಿ ಅಂತ ಇದನ್ನು ತೊಗೊಂಡಿರೋದು. ಮತ್ತು ರೆಡ್ ಕಲರ್ ಬರುತ್ತೆ. ಇದು ರೋಸ್ ಸಿರಪ್ ಆಗಿರೋದ್ರಿಂದ ಇದು ರೆಡ್ ಕಲರ್ ಬರುತ್ತೆ. ಆದ್ದರಿಂದ ಇದನ್ನು ಬಳಸ್ತಾ ಇದ್ದೀನಿ. ಇದು 160 ರೂಪಾಯಿ ಆಗಿರುತ್ತೆ. ಇದು ನೀವು ಒಂದು ಸಲ ತೊಗೊಂಡ್ರೆ ಇದು 2 ಸಲಿಗೆ ಆಗುತ್ತೆ. ಇದನ್ನು ನೀವು ಹಾಕಿದ್ರೇ ಅದು ಮೊಹಬ್ಬತ್ ಕಾ ಶರ್ಬತ್ ಅನಿಸ್ಕೊಳ್ಳೋದು. ಇದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇದು ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ಸ್ಟೋರ್ಗಳಲ್ಲಿ ಸಿಗುತ್ತೆ, ಕೇಳಿ ರೋಸ್ ಸಿರಪ್ಪು ಅಂತ ಕೇಳಿ ಸಿಗುತ್ತೆ ಗೈಸ್. ಮತ್ತು ಸಬ್ಜಾ ಸೀಡ್ಸ್ನ ನೆನೆ ಹಾಕೊಂಡಿದ್ದೀನಿ. ಈ ನೆನೆ ಹಾಕೊಂಡಿರೋದನ್ನ ನಾನು ಮಿಲ್ಕ್ಗೆ ಹಾಕಬೇಕು. ಇವಾಗ ಇದನ್ನ ಹಾಕೊಂಡಿದ್ದೀನಿ. ಇದನ್ನ ನೀಟಾಗಿ ಅಲ್ಲಿಗೆ ಹಾಕಬೇಕು. ತೋರಿಸ್ಕೊಡ್ತೀನಿ ಬನ್ನಿ ಯಾವ್ಯಾವ ಥರ ಮಾಡೋದು ಅಂತ. ಇದನ್ನು ಹಾಕೋದ್ರಿಂದ ನೋಡೋರ್ಗೂ ಚೆನ್ನಾಗಿ ಕಾಣುತ್ತೆ. ಮತ್ತು ತಂಪು ಕೂಡ ಬಾಡಿಗೆ ಅನ್ನೋದ್ರಿಂದ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಇದೇ ಸ್ವಲ್ಪ ಅಟ್ರಾಕ್ಟಿವ್ ಇರುತ್ತೆ. ಗೈಸ್, ಇದು ನೀಟಾಗಿ ಕಟ್ ಮಾಡಿ ಬಾಕ್ಸ್ ಒಳಗೆ ಹಾಕ್ತಿದ್ದೀನಿ. ಇದನ್ನು ಮೊದಲೇ ಕಾಯಿಸಿ ಆರಿಸಿ ಪ್ಯಾಕೆಟಲ್ಲಿ ತುಂಬಿರ್ತಾರೆ. ಅದಕ್ಕೆ ನಾನೇನು ಕಾಯ್ಸಕ್ಕೆ ಹೋಗಿರಲಿಲ್ಲ. ಗೈಸ್, ಇವಾಗ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. 10 ಲೀಟ್ರು ಹಾಲು ತೊಗೊಂಡಿದ್ದೀನಿ. 10 ಲೀಟ್ರಿಗೆ ನಾನು 5 ಲೀಟ್ರನ್ನ ನೀರನ್ನ ಹಾಕ್ತಿದ್ದೀನಿ. ಇಷ್ಟು ಹಾಕಿದ್ರೆ ನೀವು ಸುಮಾರು ಕಲ್ಲಂಗಡಿ ಹಣ್ಣು ಕೂಡ ಹಾಕ್ತೀರಾ. ಅದಕ್ಕೆ ಅದು ಸುಮಾರು 80 ಗ್ಲಾಸ್ ನಿಮಗೆ ಬರುತ್ತೆ ನೀವು ಮಾರಾಟ ಮಾಡಿದ್ರೆ. ಸಿರಪ್ನ ಆ್ಯಡ್ ಮಾಡ್ತಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೈಸ್, ನೀವು 15 ಲೀಟ್ರು ಹಾಲಿಗೆ ನೀವು 1.5 ಲೋಟ ರೋಸ್ ಸಿರಪ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಗೈಸ್, ಇವಾಗ ಇದನ್ನ ಸಕ್ಕರೆನ ಪುಡಿ ಮಾಡ್ಕೊಂಡಿದೀವಿ. ಯಾಕಪ್ಪ ಅಂತಂದ್ರೆ ಬೇಗ ಕರಗಬೇಕು, ನೀವು ಟೇಸ್ಟ್ ಚೆನ್ನಾಗಿ ಗೊತ್ತಾಗಬೇಕು ಪಟ್ಟಂತ ಹಾಕಿದ ತಕ್ಷಣ ಅಂತಂದ್ರೆ ನೀವು ಪುಡಿ ಮಾಡ್ಕೊಂಡು ಹಾಕಬೇಕು. ಪುಡಿ ಮಾಡ್ಕೊಂಡು ಹಾಕಿದ್ರೆ ನೀವು ಎಲ್ಲಾನು ಚೆನ್ನಾಗಿ ನಿಮಗೆ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ. ನಾನು ಇರ್ಲಿ ಸ್ವಲ್ಪ ಅಂತ ನಾನು ಪುಡಿ ಮಾಡ್ಕೊಂಡು ನಾನು ಸ್ಟಾಲ್ಗೂ ತೊಗೊಂಡೋಗ್ತಾ ಇದ್ದೀನಿ. ಐಸ್ ಹಾಕ್ತೀವಲ್ಲ, ಸೆಪ್ಪೆ ಏನಾದರೂ ಆದರೆ ಅಲ್ಲಿ ಇದನ್ನ ಹಾಕೊಳ್ಳೋಣ ಅಂತ. ಗೈಸ್, ಇವಾಗ ಪುಡಿ ಮಾಡ್ಕೊಂಡಿರೋ ಶುಗರ್ನ ಹಾಕ್ತಿದ್ದೀನಿ. ಎಷ್ಟು ಸ್ವೀಟ್ನ ಹಾಕ್ಬೋದು ಅಷ್ಟು ನೀವು ನೋಡಿ ಹಾಕಿ. ಶುಗರ್ನ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ. ಯಾಕಂತಂದರೆ ಇದು ಚೆನ್ನಾಗಿ ಸ್ವೀಟ್ ಇದ್ರೇ ಜನ ಬಂದು 2 ಲೋಟನ ಕುಡಿಯೋದು. ಹಾಗಂತ ನೀವು ತುಂಬಾ ಸ್ವೀಟ್ ಮಾಡ್ಕೊಂಡು ಹೋಗ್ಬೇಡಿ. ಒಂದು ನಾರ್ಮಲ್ಲು ಕುಡಿಯೋ ಥರ ಸ್ವೀಟಾಗಿ ಅನಿಸ್ಬೇಕು, ಆ ಥರ ತೊಗೊಂಡೋಗಿ. ಆವಾಗಲೇ 1 ಲೋಟನ ಕುಡಿಯೋದು ತೊಗೊಂಡವರು. ಆಮೇಲೆ ಒಂದು ಕಲ್ಲಂಗಡಿ ಹಣ್ಣು ಬೇಕಾಗಿರುತ್ತೆ. ಒಂದು ಕಲ್ಲಂಗಡಿ ಹಣ್ಣು 4 kg ಸಾಕು. 4 kg ಕಲ್ಲಂಗಡಿ ಹಣ್ಣು ಸಾಕು. ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಿಡಿ. ನೀವೇನಾದರೂ ಹಳ್ಳಿಲಿದ್ದೀರಾ, ಬೆಳೆದಿದ್ದಾರೆ ಅಂತಂದರೆ ಇನ್ನೂ ಒಳ್ಳೆಯದು. 120 ರೂಪಾಯಿ 130 ರೂಪಾಯಿ ಅಷ್ಟರಲ್ಲಿ 4 kg ಕೊಡ್ತಾರೆ. ಇದನ್ನೊಂದು ತಗೊಳ್ಳಿ, ಚೆನ್ನಾಗಿರೋದು ಸೈಜ್ದು. ಗೈಸ್, ಇವಾಗ ಇದು ರೆಡಿ ಆಗೈತೆ.
ಇವಾಗ ಇದನ್ನ ಹಾಕ್ಬೇಕು. ಇವಾಗ ಎಲ್ಲ ನೀಟಾಗಿ ಅದು ಕಟ್ ಮಾಡಿದೀನಿ ನೀಟಾಗಿ ಎಲ್ಲಾನು, ಪ್ರತಿಯೊಂದನು ಬಾಕ್ಸ್ ತರನೇ ನೀಟಾಗಿ ಶೇಪ್ ಅಲ್ಲಿ ಬರ್ಲಿ ತರ ಬಾಕ್ಸ್ ತರನೇ ಕಟ್ ಮಾಡಿದೀನಿ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ಹಾಕ್ತೀನಿ ನೋಡಿ. ಗೈಸ್ ಇವಾಗ ನಾನು ಸಬ್ಜಾ ಸೀಡ್ಸ್ನ ಹಾಕ್ತಿದ್ದೀನಿ. ಇದನ್ನು ನೀವು ಮುಂಚೆ ಒಂದು 7 or 6 ಸ್ಪೂನ್ನ ನೀವು ಹಾಕಿ ನೀರಿಗೆ ಹಾಕಿ ನೆನೆ ಹಾಕಿ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ. ಅದಾದಮೇಲೆ ಈ ಥರ ಆಗುತ್ತೆ. ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಎಲ್ಲನೂ ಹಾಕಿದಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ನೀವೊಂದ್ಸಲಿ ಟೇಸ್ಟ್ನ ನೋಡಿ ಲೋಟಕ್ಕೆ ಹಾಕ್ಕೊಂಡು ಅದಾದಮೇಲೆ ನೀವು ತೊಗೊಂಡೋಗಿ. ನಿಮಗೆ ಟೇಸ್ಟ್ ಚೆನ್ನಾಗಿತ್ತು ಅಂತಂದರೆ ಅದು ಚೆನ್ನಾಗಿರುತ್ತೆ. ಗೈಸ್ ಇವಾಗ ಮಹಾಬದ್ಕ ಶರ್ಬತ್ತು ಬೊಂಬಾಟಾಗಿ ಸೂಪರ್ ಆಗಿ ರೆಡಿ ಆಗೈತೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಯಾವ ತರ ಸಕ್ಕದಾಗಿ ಕಾಣ್ತಿದೆ ಅಂತ. ನಿಮ್ಗೆ ಸೂಪರ್ ಆಗಿ ಆಗೈತೆ ಇದು. ನಿಮ್ಗೆ ಅಲ್ಲಿ ಹೋಗಿ ಯಾವ ತರ ಸೇಲ್ ಆಗುತ್ತೆ ಅನ್ನೋದನ್ನ ತೋರ್ಸ್ಕೊಡ್ತೀನಿ. ಇವಾಗ ಹೆಂಗ್ ಮಾಡಿದೆ ಅಂತ ತೋರ್ಸ್ಕೊಟ್ಟೆ, ಮತ್ತೆ ಇವಾಗ ಹೆಂಗ್ ಸೇಲ್ ಆಗುತ್ತೆ ಅಂತ ತೋರ್ಸ್ಕೊಡ್ತೀನಿ. ಬನ್ನಿ ಗೈಸ್, ಸೂಪರ್ ಆಗಿ ಎಲ್ಲಾ ತರನು ಸಕ್ಕದಾಗೈತೆ. ಬನ್ನಿ ನಿಮ್ಗೆ ತೋರ್ಸ್ಕೊಡ್ತೀನಿ ಮುಂದೆ ಏನಾಗುತ್ತೆ. ಗೈಸ್ 10:15 10-12 ಆಗಿದೆ ಟೈಮು. ಈಗ ನೋಡಿರಿ ಏನಕ್ಕೆ ಅಂಗಡಿ ಗಿಡಕ್ಕೆ ಆಯ್ತಲ್ಲ ಅಂತಂದ್ರೆ ಇನ್ನೂ ತಿಂಡಿ ಮಾಡಕ್ ಆಗಿಲ್ಲ. ನೋಡಿ ಇಲ್ಲಿ ಇವಾಗ 10-12 ತಿಂಡಿ ಮಾಡಿ ಕಳಿಸ್ತಾವ್ರೆ. ಇನ್ನೂ 10-12 ಆದ್ರೂ ಮಾಡಕ್ ಆಗಿಲ್ಲ ಇವರು. ಈಗ ಹೋಗಿ ಅಲ್ಲಿ 11:00 ನಾನು ಸ್ಟಾಲ್ ಹಾಕ್ಬೇಕು. ಹೆಂಗ್ ಹಾಕದ್ ಹೇಳಿ ಗೈಸ್ ನೀವೇ. ನಿಮ್ನೆ ತೋರಿಸ್ತಾ ಇರೋದಕ್ಕೆ ನೋಡಿ. ನೋಡಿ ಹಿಂಗಾದ್ರೆ ಹೆಂಗ್ ಬೇಗ ಹೋಗಿಡೋದು. ಇವರೇ ಲೇಟ್ ಮಾಡ್ತಾರೆ, ಸಪೋರ್ಟಿವೇ ಇಲ್ಲ. ಹೆಂಗ್ ಹೇಳ್ತೀರಾ ಹೇಳಿ ನೀವೇ. ಬೇಗ ಎದ್ರೆ ಸರಿಯಾಗುತ್ತೆ. ಹೇಳೋದು ಹೇಳ ಮಧ್ಯಾಹ್ನ ಏನು ಯಾರು ಅವ್ರದ್ದ ನನ್ಗೆ ಹೇಳ್ತವ್ರೆ ಗೈಸ್. ಇವಾಗ ಎಲ್ಲ ತಗೊಂಡು ಹೊರಡ್ತಾ ಇದೀವಿ. ಬನ್ನಿ ಅಲ್ಲಿ ಹೆಂಗಿರುತ್ತೆ ಏನೇನೆಲ್ಲ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಹೊರಡೋ ಸಮಯ. ಬನ್ನಿ ಗೈಸ್ ಇವಾಗ ಹೊರಡೋಣ. ಎಲ್ಲನೂ ಹಾಕೊಂಡಾಗೈತೆ ಪ್ರತಿಯೊಂದೂ. ಇದು ಶರ್ಬತ್ತು, ಕುರ್ಚಿ, ಇದು ಐಸ್ ಬಾಕ್ಸು ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀನಿ. ಗೈಸ್ ಇವಾಗ ಸ್ಪಾಟಿಗೆ ಬಂದಿದ್ದೀವಿ. ಸ್ಪಾಟಿಗೆ ಬಂದು ಇವಾಗ ಟೆಂಟ್ನ ಹಾಕಬೇಕು. ಟೆಂಟ್ ಯಾವ ಥರ ಹಾಕ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ನೀವೇನಾದರೂ ಸ್ಟಾಲ್ನ ಹಾಕ್ತಿದ್ದೀನಿ ಅಂತಂದರೆ ಸ್ವಲ್ಪ ಫುಟ್ಪಾತಿಂದ ಹಿಂದೆನೇ ಹಾಕ್ಕೊಳ್ಳಿ. ಬಟ್ ನಾನು ಫುಟ್ಪಾತಲ್ಲೇ ಹಾಕ್ತಿದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಯಾರೂ ಜಾಸ್ತಿ ಓಡಾಡಲ್ಲ, ಹಂಗಾಗಿ ನಾನು ಇಲ್ಲೇ ಹಾಕ್ತಿದ್ದೀನಿ. ಬಟ್ ಜನ ಇಲ್ಲಿ ಬರ್ತಾರೆ, ಅದಕ್ಕೆ ಮುಂದೆ ಹಾಸ್ಪಿಟ್ಲಿದೆ, ಮತ್ತು ಕೋರ್ಟ್ ಇದೆ, ತಾಲೂಕು ಆಫೀಸ್ ಇದೆ, ಮತ್ತು ತಾಲೂಕ್ ಪಂಚಾಯತಿ ಇದೆ. 4 ಕಡೆಯಿಂದನೂ ನನಗೆ ಬರ್ತಾರೆ. ಅದಕ್ಕಾಗಿ ನಾನು ಇಲ್ಲೇ ಇಡ್ತಿದ್ದೀನಿ. ಬಟ್ ನೀವು ತಲೆ ಓಡಿಸಿ ಎಲ್ಲಿ ಇಡಬೇಕು ಅನ್ನೋದನ್ನ ಮೇಯ್ನ್ ನೀವು ಜಾಗನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೀವು ಸ್ಟಾಲ್ನ ಇಡಬೇಕು. ಗೈಸ್ ಇದು ಫೈನಲ್ ಟಚ್ಚು ಈ ಥರ ಬಂದಿದೆ. ಇವಾಗ ಮಹಾಬದ್ಕ ಶರ್ಬತ್ತು ನೋಡ್ಬೋದು, ಇಲ್ಲಿ ಇಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಆಗಲೇ 2-3 ಜನ ಬಂದು ತೊಗೊಂಡೋದ್ರು. ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಜನ ಬರ್ತಾರೆ ಅನ್ನೋದನ್ನ, ಯಾವ ಥರ ವ್ಯಾಪಾರ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ವ್ಯಾಪಾರ ಆಗುತ್ತೆ. ಇವಾಗ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವಾಗ ನಾನು ವ್ಯಾಪಾರನ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಜನ ಬರ್ತಾರೆ ಬನ್ನಿ ನೋಡೋಣ. ಗೈಸ್ ನಾನು ಶರ್ಬತ್ ಇಟ್ಟ ತಕ್ಷಣವೇ ಜನಗಳು ಬರ್ತಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಬರೋಕ್ಕೆ ಸ್ಟಾರ್ಟ್ ಆಗೋದ್ರು. ಗ್ಯಾಪ್ ಇಲ್ದಂಗೆ ಬರ್ತಿದ್ರು. ಬಟ್ ಸ್ವಲ್ಪ ನಿಂತ್ಕೊಂಡು ಮತ್ತೆ ಜನಗಳು ಬರ್ತಾನೆ ಇದ್ರು. ಬಿಸಿಲು ಜಾಸ್ತಿ ಆದಂಗೆ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗೋದ್ರು. ಆಲ್ಮೋಸ್ಟ್ ಎಲ್ಲೂ ಮಹಾಬದ್ಕ ಶರ್ಬತ್ನ ಮಾರಲ್ಲ, ಹಾಗಾಗಿ ನೀವು ಯೂನಿಕ್ ಆಗಿ ಇದನ್ನ ಮಾರ್ಬೋದು. ನೀವು ಇಡೋ ಟೈಮಿಂಗ್ಸು 10ರಿಂದ 10:30 ಅಷ್ಟರಲ್ಲಿ ನೀವು ಇಡಬೇಕು. ಯಾಕಂದ್ರೆ ಬಿಸಿಲು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನೀವು 10ರಿಂದ 10:30 ಅಷ್ಟರಲ್ಲಿ ಇಡಬೇಕು. ಗೈಸ್ ನೀವು ಬ್ಯಾನರ್ನ ಯೂನಿಕ್ ಆಗಿ ರೆಡಿ ಮಾಡಿ, ಅದರಿಂದ ಸ್ವಲ್ಪ ಏನಿದು ಅಂತ ನೋಡಿ ಜನ ಬರ್ತಾರೆ. ಬ್ಯಾನರೇ ಮೇನ್ ಗೈಸ್, ಅದನ್ನ ಚೆನ್ನಾಗಿ ಮಾಡಿ. ಐಸ್ ನ ತಗೊಂಡ್ ಹೋಗೋದಂತೂ ಮರಿಬೇಡಿ. ಐಸ್ ನ ಖಂಡಿತವಾಗಿ ತಗೊಂಡ್ ಹೋಗಿ. ಮತ್ತೆ ಇನ್ನೊಂದು ಕೈಗೆ ಗ್ಲೌಸ್ ಹಾಕೊಂಡು ಮಾಡಿ ಗೈಸ್, ಅವಾಗ ಕ್ಲೀನ್ ಆಗಿದೆ ಅಂತ ಬಂದು ತಗೊಂತಾರೆ. ಇನ್ನೊಂದೇನಂದ್ರೆ ದಯವಿಟ್ಟು ಜನ ಇರೋ ಕಡೆ ನೋಡ್ಕೊಂಡಿಡಿ, ಲಾಸ್ ಮಾಡ್ಕೋಬೇಡಿ. ಮೇನ್ ವೆದರ್ ನ ಚೆಕ್ ಮಾಡ್ಕೊಂಡು ಸ್ಟಾಲ್ ನ ಇಡಿ ಗೈಸ್. ಇವಾಗ ಆಲ್ಮೋಸ್ಟ್ ಎಲ್ಲಾನು ಮುಗ್ದಿದೆ. ಇನ್ನು ಅರ್ಧ ಲೋಟ ಅಷ್ಟೇ ಮಿಕ್ಕಿರೋದು. ಇನ್ನು ಅರ್ಧ ಲೋಟ ಯಾರಿಗೂ ಕೊಡಕ್ಕಾಗಲ್ಲ. ಅದಕ್ಕೇನೆ ಇವಾಗ ಟೆಂಟ್ನೆಲ್ಲ ಬಿಚ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಓಕೆ ಗೈಸ್, ಬನ್ನಿ ಹೊರಡೋಣ. ಗೈಸ್ ಈ ವಿಡಿಯೋ ನಿಮ್ ನೋಡಿದ್ಮೇಲೆ ಸ್ವಲ್ಪ ಐಡಿಯಾ ಬಂದಿರುತ್ತೆ ಇವನು ಯಾವ ಥರ ಪ್ರಾಫಿಟ್ ಮಾಡ್ತಿದ್ದಾನೆ ಅಂತ. ನೀವು
ನಿಮಗೂ ಇದು ಗೊತ್ತಾಗಬೇಕು ಯಾವ ಥರ ಪ್ರಾಫಿಟ್ ಮಾಡ್ತೀನಿ ಅಂತಂದರೆ ಬನ್ನಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಪ್ರಾಫಿಟ್ ಮಾಡ್ತೀನಿ ಅಂತ. ನಾನು ಸೇಲ್ ಮಾಡಿರೋದು 1 ಕಪ್ಗೆ 20 ರುಪೀಸ್ ಹಂಗೆ ಸೇಲ್ ಮಾಡಿದ್ದೀನಿ. ನಾನು ಫುಲ್ ಸೇಲ್ ಮಾಡಿರೋ ಲೋಟ 80 ಕಪ್ಸ್ ನಾನು ಸೇಲ್ ಮಾಡಿದ್ದೀನಿ. ಬಟ್ ನನಗಾಗಿರೋದು ಎಷ್ಟಪ್ಪ ಅಂತಂದರೆ 20 ರೂಪಾಯಿನಾಗೆ ನಾನು 80 ಕಪ್ಪ ಸೇಲ್ ಮಾಡಿದ್ದೀನಿ ಅಂತಂದರೆ 1600 ರೂಪಾಯಿ ನನಗೆ ಫುಲ್ ಅಮೌಂಟ್ ಬಂದಿದೆ. 1600 ರೂಪಾಯಲ್ಲಿ ನಾನು ಇನ್ವೆಸ್ಟ್ ಹಾಕಿರೋದು. ಇಲ್ಲಿ ನೀವು ನೋಡ್ಬೋದು ನನಗೆ ಬಿದ್ದಿರೋ ಅಮೌಂಟು ಎಷ್ಟು ಅಂತಂದರೆ ಮಿಲ್ಕಿಗೆ 10 ಲೀಟ್ರಿಗೆ 490 ಬಿದ್ದಿದೆ. ರೋಸ್ ಸಿರಪ್ಗೆ ನನಗೆ 1 ಬಾಟ್ಲಲ್ಗೆ 160 ಬಿದ್ದಿದೆ. ಇದು ರೋಸ್ ಸಿರಪ್ಪು ಒಂದ್ಸಲಿ ತೊಗೊಂಡ್ರೆ ನಿಮಗೆ 2 ಸಲ ಆಗುತ್ತೆ. ಆಮೇಲೆ ವಾಟರ್ ಮೆಲೂನ್ ನಿಮಗೆ 4 kg ತೊಗೋಬೇಕಾಗಿರುತ್ತೆ. 120 ಇಲ್ಲ 130 ಬೀಳುತ್ತೆ ಆಲ್ಮೋಸ್ಟು. ನಾನು 120 ಕೊಟ್ಟಿರೋದು. ಮತ್ತು ಗ್ಲಾಸು 100 ಇರುತ್ತೆ. 100ಗೆ ನಿಮಗೆ 80 ರುಪೀಸ್ ಬೀಳುತ್ತೆ ಹೋಲ್ಸೇಲಲ್ಲಿ ತೊಗೊಂಡ್ರೆ. ಮತ್ತು ಟೋಟಲ್ ನನಗೆ 850 ರೂಪಾಯಿ ಬಿದ್ದಿದೆ. ಇದು ಗೈಸ್ ನನಗೆ ಆಗಿರೋ ಅಮೌಂಟು 850 ರೂಪಾಯಿ. ನಾನು ಇದನ್ನ ಬ್ಯಾನರ್ನ ತೆಗೆದು ನಿಮಗೆ ಹೇಳ್ತಿದ್ದೀನಿ. ಬ್ಯಾನರ್ನ ನಾನು ಇಲ್ಲಿಗೆ ಆ್ಯಡ್ ಮಾಡಿಲ್ಲ. ನಾನು ಬ್ಯಾನರ್ನ ತೆಗ್ದ್ಬಿಟ್ಟಿದ್ದೀನಿ. ಬ್ಯಾನರ್ನ ನಾನು ಇದ್ರೊಳಗಡೆ ಅಮೌಂಟ್ ಒಳಗಡೆ ಹಾಕೊಂಡಿಲ್ಲ, ಯಾಕಂದರೆ ಅದು ಲೈಫ್ ಟೈಮ್ ಬರುತ್ತೆ. ಅದಕ್ಕೆ ನಾನು ಅದನ್ನ ಬ್ಯಾನರ್ನ ಅಮೌಂಟ್ನ ಹಾಕೊಂಡಿಲ್ಲ. ಇವಾಗ ನಾನು ಮಾಡಿರೋ ಅಮೌಂಟು 1600. ಬಟ್ ನನ್ನ ಇನ್ವೆಸ್ಟು ಆಗಿರೋದು 850 ರೂಪಾಯಿ. ನಾನು ಹಾಕಿರೋದು ಅಮೌಂಟು. ನನಗೆ ಬಂದಿರೋದು ಲಾಭ 750 ರೂಪಾಯಿ. 80 ಕಪ್ಗೆ 20 ರೂಪಾಯಿ ಥರ ಮಾಡಿದ್ರೆ 1600 ರೂಪಾಯಿ. 1600 ರೂಪಾಯಲ್ಲಿ ಲಾಭ ಬಂದಿರೋದು ನನಗೆ. ನನ್ನ ಖರ್ಚು ಕಳೆದು 750 ರೂಪಾಯಿ ನನಗೆ ಲಾಭ ಆಗಿದೆ. ಇಷ್ಟು ನನಗೆ ಬಂದಿರೋ ಅಮೌಂಟು. ಈ ಥರ ನೀವು ಮಾಡಿಕೊಂಡು ಡೈಲಿ ನೀವು ಇಷ್ಟು ಸಂಪಾದನೆ ಮಾಡುವುದು. ಬಟ್ ನಾನು ಹೇಳ್ತಿರೋದು ಇದನ್ನು ಮೊಹಬ್ಬತ್ ಕಾ ಶರ್ಬತ್ ಒಂದೇ ಅಲ್ಲ, ನಾನಾ ರೀತಿ ಮಿನಿ ಬಿಸ್ನೆಸ್ನ ನೀವು ಮಾಡ್ಬೋದು. ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡ್ತಿರೋದು ಮೊಹಬ್ಬತ್ ಕಾ ಶರ್ಬತ್. ನೀವು ನನ್ನ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ಬೋದು. ಅಲ್ಲಿ ನಿಮಗೆ ಹೇಳಿದ್ದೀನಿ ಪ್ರತಿಯೊಂದೂ ಯಾವ ಥರ ಮಾಡಬೇಕು ಅನ್ನೋದನ್ನ. ಅದನ್ನು ಹೋಗಿ ನೋಡಿ, ನನ್ನ ಅಕೌಂಟಲ್ಲಿದೆ. ಬಟ್ ಇದನ್ನು ನೀವು ಮಾಡಿಕೊಂಡು ನೀವು ತಿಂಗಳಿಗೆ ಇಲ್ಲ ಅಂತಂದ್ರು ನೀವು 750 ರೂಪಾಯಿ ಅಂತಂದರೆ ಡೈಲಿ ಇಂಟು 30 ಹಾಕಿದ್ರೆ 22,500 ದುಡಿಬೋದು ತಿಂಗಳು. ಮಂತ್ಲಿ ನಿಮಗೆ ಇನ್ಕಮ್ ಇಷ್ಟಿರುತ್ತೆ. ಬಟ್ ಡೈಲಿ ಇದೇ ಥರ ವ್ಯಾಪಾರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ನೋಡಿಕೊಂಡು ಸ್ಟಾಲ್ನ ಇಡಬೇಕು. ಒಂದು 20,000 ಮಂತ್ಲಿ, ಒಂದು 18,000 20,000 ನೀವು ಮಂತ್ಲಿ ದುಡಿಬೋದು. ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಗೂಗಲಲ್ಲಿ ವೆದರ್ನ ಚೆಕ್ ಮಾಡಿಕೊಂಡು ಸ್ಟಾಲ್ನ ಇಡಿ ಪ್ಲೀಸ್. ಆ ಥರ ಮಾಡ್ಕೋಬೇಡಿ. ಆಮೇಲೆ ದುಡುಕ್ ಬಿಡಬೇಡಿ. ಯೋಚನೆ ಮಾಡಿ ವೆದರ್ನ ಚೆಕ್ ಮಾಡಿ ಆಮೇಲೆ ಇಡಿ. ಆ ಥರ ಪಡಕ್ಕೆ ಹೋಗಬೇಡಿ. ಯೋಚಿಸಿ ಆಮೇಲೆ ಇಡಬೇಕಾ ಬೇಡವಾ ಆ ದಿನ ನಿರ್ಧಾರ ಮಾಡಿ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಿಮಗೆ ಅಮೌಂಟ್ ಆಗುತ್ತೆ. ಬಟ್ ಎವ್ರಿ ಕೇರ್ಫುಲ್ಲಾಗಿ ನೀವು ಯೋಚನೆ ಮಾಡಿ ನೀವು ಬಿಸ್ನೆಸ್ನ ಇಕ್ಬೇಕು. ಇಲ್ಲ ಅಂತಂದರೆ ಎಡವಟ್ಟಾಗೋ ಸಾಧ್ಯತೆ ತುಂಬ ಇರ್ತದೆ. ಅದಕ್ಕೆ ನೀವು ತುಂಬಾ ಯೋಚನೆ ಮಾಡಬೇಕು. ಯೋಚನೆ ಮಾಡ್ದೇ ನೀವು ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಏನೋ ಬಿಸ್ನೆಸ್ನ ಇಟ್ಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. ನೀವು ತುಂಬಾ ಯೋಚನೆ ಮಾಡಿ ನೀವು ಬಿಸ್ನೆಸ್ನ ಇಡಬೇಕು. ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಆಗಲಿ ಸ್ವಲ್ಪ ಯೋಚನೆ ಮಾಡಿ. ಗೈಸ್, ಇನ್ನೇ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕಿತ್ತು. ಮತ್ತು ಯಾವ್ಯಾವ ಥರ ಬಿಸ್ನೆಸ್ನ ಮುಂದೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್, ನಾನು ಅದನ್ನು ಮಾಡ್ತೀನಿ. ಗೈಸ್, ನಿಮಗೋಸ್ಕರನೇ ಹೊಸ ಬಿಸ್ನೆಸ್ ಐಡಿಯಾಗಳನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ವಿಡಿಯೋ ಜೊತೆಗೆ ಹಂಚ್ಕೋತೀನಿ. ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ. ನಾನು ನಿಮಗೆ ಎಲ್ಲನೂ ಶೇರ್ ಮಾಡ್ತೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಎಲ್ಲನೂ ಹೇಳ್ಕೊಡ್ತೀನಿ. ಗೈಸ್, ಇದೇ ಥರ ಬಿಸ್ನೆಸ್ ವಿಡಿಯೋ ಕಂಟೆಂಟ್ಗೆ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.